ಸ್ವಲ್ಪ ಹೊತ್ತಿನ ಕಾಯುವಿಕೆಯ ನಂತರ ಸ್ಟೆಫಿನ ಕಾರು ಹಳೆಯ ಆಫೀಸ್ ಮುಂಭಾಗದಲ್ಲಿ ಬಂತು ನಿಂತಿತು. ತನ್ನನ್ನು ಕಾಯ್ತಿರೋ ಮಾರ್ಕೋನನ್ನು ಕಂಡು ಒಂದು ನಗುವಿನೊಂದಿಗೆ ಸ್ಟೆಫಿನ್ ಕಾರ್ನಿಂದ ಹೊರಗೆ ಇಳ್ದ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಮಾರ್ಕೋ ಈಗ ತನ್ನನ್ನು ಇಲ್ಲಿ ಕರೆದಿದ್ದು ರುದ್ರನ ಪತನದ ಬಗ್ಗೆ ಚರ್ಚೆ ಮಾಡಲು ಎಂದು. ಯಾಕಂದರೆ ಅವನು ಕೈ ಹಾಕಿದ್ದು ಮಾರ್ಕೋನ ರಕ್ತದ ಮೇಲೆ, ಅವನ ಜೀವದ ಮೇಲೆ. ಚಾರ್ಲಿ ಶರೀರ ಗಾಯ ಆಗಿದ್ರು ಅದರಿಂದ ಸುರಿಯೋ ಒಂದೊಂದು ಹನಿ ರಕ್ತವು ಮಾರ್ಕೋನ ಹೃದಯಕ್ಕೆ ತಗಲ್ತಿತ್ತು. ಅವನು ತನ್ನ ತಮ್ಮನಿಗೆ ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ನೀಡ್ತಿದ್ದ. ತನ್ನ ಹತ್ತಿರ ನಗ್ತಾ ಬರ್ತಿರೋ ಸ್ಟೆಫಿನನ್ನು ಕಂಡು ಮಾರ್ಕೋ ಅವನನ್ನೇ ಸ್ವಲ್ಪ ಹೊತ್ತು ನೋಡ್ತಾ ನಿಂತ. ಆದರೆ ಹತ್ತಿರ ಬಂದ ಸ್ಟೆಫಿನ್ ಆವೇಶದಿಂದ ಮಾರ್ಕೋನ ಜೊತೆ ಮಾತಾಡಲು ಶುರು ಮಾಡ್ದ. ಮಾರ್ಕೋ, ಚಾರ್ಲಿಯನ್ನು ಈ ಸ್ಥಿತಿಗೆ ತಂದು ರುದ್ರ ತನ್ನ ಹೆಂಡತಿ ಜೊತೆ ಸರಸಾಡ್ತಿದ್ದಾನೆ. ಆದರೆ ನಿನ್ನ ಮತ್ತು ಚಾರ್ಲಿ ಒಳಗಿನ ನೋವು ಬೇರೆಯವರಿಗಿಂತ ಚೆನ್ನಾಗಿ ನನಗೆ ಗೊತ್ತು. ನಿನ್ನ ಕುಟುಂಬವನ್ನು ಹಾಳು ಮಾಡಿ ನಿನ್ನ ತಮ್ಮನನ್ನು ಈ ಸ್ಥಿತಿಗೆ ತಂದು ಅವನನ್ನು ಸುಮ್ಮನೆ ಬಿಡಬೇಡ. ನಿನ್ನ ಕೈಯಿಂದಲೇ ಅವನು ಅಂತ್ಯವಾಗಬೇಕು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಇತ್ತು ಸ್ಟೆಫಿನ್ನ ಮಾತುಗಳು. ಆದರೆ ಸ್ಟೆಫಿನ್ ಆಶ್ಚರ್ಯಪಡುವಂತೆ ಕೆಲವು ಕ್ಷಣಗಳಲ್ಲೇ ಮಾರ್ಕೋನ ಕಾಲು ಅವನ ಎದೆ ಮೇಲೆ ಬಂದು ಬಿತ್ತು. ಆ ಅಂತ ಕಿರ್ಚುತ್ತಾ ಸ್ಟೆಫಿನ್ ನೆಲಕ್ಕೆ ಬಿದ್ದ. ಆಗಲೂ ನಡೆದದ್ದೇನು ಅಂತ ಅರ್ಥ ಮಾಡಿಕೊಳ್ಳಲು ಸ್ಟೆಫಿನ್ಗೆ ಕೆಲವು ನಿಮಿಷಗಳೇ ಬೇಕಾಯಿತು. ತಲೆ ಎತ್ತಿ ನೋಡಿದ ಸ್ಟೆಫಿನ್ಗೆ ಕಂಡಿತ್ತು ತನ್ನನ್ನು ಕೊಲ್ಲೋಷ್ಟು ದ್ವೇಷದಿಂದ ನಿಂತಿರೋ ಮಾರ್ಕೋನನ್ನು. ಕೋಪದಿಂದ ಮಾರ್ಕೋನ ಮುಖ ಪೂರ್ತಿ ಬಿಗದಿತ್ತು, ಕಣ್ಣುಗಳು ಕೆಂಪಾಗಿದ್ವು. ಮಾರ್ಕೋ ಅಂತ ಸಂಶಯದಿಂದ ಸ್ಟೆಫಿನ್ ಕರೆದ ತಕ್ಷಣ ಮತ್ತೆ ಮಾರ್ಕೋನ ಕಾಲು ಜೋರಾಗಿ ಅವನ ಎದೆ ಮೇಲೆ ಬಿತ್ತು. ಸ್ಟೆಫಿನ್ ಏಳಲು ಕೂಡ ಅವಕಾಶವನ್ನು ಕೊಡದೆ ಮಾರ್ಕೋ ಪದೇ ಪದೇ ಅವನನ್ನು ತುಳಿಯುತ್ತಲೇ ಇದ್ದ. ನೀನೇನೋ ಅಂದ್ಕೊಂಡಿದ್ಯಾ ಮಗನೇ? ನೀನು ಹೇಳಿದ್ನೆಲ್ಲ ನಾನು ನಂಬ್ತೀನಿ ಅಂದ್ಕೊಂಡಿದ್ಯಾ? ನನ್ನನ್ನು ಬಹಳ ದಿನ ಕಾಲ ವಂಚಿಸಬಹುದು ಅಂದ್ಕೊಂಡಿದ್ಯಾ? ನಿನ್ನ ಈ ನಟನೆ ಇಲ್ಲಿಗೆ ನಿಲ್ಲಿಸು. ನನಗೆಲ್ಲ ತಿಳಿತು. ಇನ್ನು ನಮ್ಮ ನಡುವೆ ಇರೋದು ನೀರ ಎಂದು ಹೇಳುತ್ತಾ ಮಾರ್ಕೋ ಅವನ ಕುತ್ತಿಗೆ ಮೇಲೆ ಕಾಲಿಟ್ಟು ಒತ್ತದ. ಮಾರ್ಕೋನ ಕಾಲಿನ ಅಡಿಯಲ್ಲಿ ಸ್ಟೆಫಿನ್ ಒದ್ದಾಡ್ತಿದ್ದ. ಅತಿಯಾದ ದ್ವೇಷದಿಂದ ಮಾರ್ಕೋ ಸ್ಟೆಫಿನ್ನ ಕುತ್ತಿಗೆಯನ್ನು ಒತ್ತುತ್ತಿದ್ದಾಗ ನಿರೀಕ್ಷಿಸದಂತೆ ಮಾರ್ಕೋನ ತಲೆಯ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬಿತ್ತು. ಅನಿರೀಕ್ಷಿತವಾಗಿ ತಲೆಗೆ ಬಿದ್ದ ಆ ಹೊಡೆತದಿಂದ ಮಾರ್ಕೋ ಒಂದು ಕ್ಷಣ ತತ್ತರಿಸ್ದ. ತಲೆ ಮೇಲೆ ಕೈ ಇಟ್ಟು ಮಾರ್ಕೋ 2 ಹೆಜ್ಜೆ ಹಿಂದೆ ಹೋದ. ತಲೆ ಒಡೆಯುವಷ್ಟು ನೋವಾಗ್ತಿದ್ರು ತನ್ನ ತಲೆಯಿಂದ ಕೆಳಗೆ ಸುರಿತಿರೋ ರಕ್ತವನ್ನು ಮಾರ್ಕೋ ಅರಿತಿದ್ದ. ತಿರುಗಿ ನೋಡಿದ ಮಾರ್ಕೋಗೆ ಕಂಡಿತ್ತು ಅಸಡ್ಡೆಯಿಂದ ತನ್ನನ್ನು ನೋಡ್ತಿದ್ದ ದೀಪುನನ್ನು. ದೀಪು ಮಾರ್ಕೋನ ಡ್ರೈವರ್. ಅಷ್ಟರಲ್ಲೇ ಕೆಳಗೆ ಬಿದ್ದಿದ್ದ ಸ್ಟೆಫಿನ್ ಎದ್ದು ಮಾರ್ಕೋನ ಎದೆಗೆ ಜೋರಾಗಿ ಒದ್ದ. ಮಾರ್ಕೋ ಆ ಒದೆಯ ಪೆಟ್ಟಿಗೆ ನೆಲದ ಮೇಲೆ ಕೂತು ಹೋದ. ಅವನನ್ನು ನೋಡಿ ಅಸಡ್ಡೆಯಿಂದ ನಗ್ತ ಸ್ಟೆಫಿನ್ ಮಾತಾಡೋದಕ್ಕೆ ಶುರು ಮಾಡ್ದ. ಹೌದೋ ಮಗನೇ, ನಾನೇ ಎಲ್ಲ ಮಾಡಿದ್ದು. ನಿನ್ನ ಆಫೀಸ್ನಲ್ಲಿ ಮಾದಕ ದ್ರವ್ಯಗಳನ್ನ ಸಾಗಿಸಿ ನಿನ್ನ ಜೈಲಿಗೆ ಹಾಕಿದ್ದು, ಆ ತಪ್ಪನ್ನು ರುದ್ರ ತಲೆ ಕಟ್ಟಿದ್ದು, ಆಮೇಲೆ ನಿನ್ನ ಮುದ್ದಿನ ತಮ್ಮ ಚಾರ್ಲಿ ಇದ್ದಾನಲ್ಲ ಅವನನ್ನು ಕೊಲ್ಲಲು ಪ್ರಯತ್ನಿಸಿದ್ದು ಎಲ್ಲವೂ ನಾನೇ. ನೀವಿಬ್ಬರು ಪರಸ್ಪರ ಹೊಡೆದಾಡಿ ಸಾಯೋದನ್ನು ನೋಡೋದಕ್ಕೆ ನಾನು ಇದೆಲ್ಲ ಮಾಡಿದ್ದು. ನಿಮ್ಮಿಬ್ಬರಲ್ಲಿ ಒಬ್ಬರು ಸತ್ತರೆ ಇನ್ನೊಬ್ಬರನ್ನ ನನ್ನ ಕೈಯಿಂದ ಕೊಲ್ಲಬಹುದು ಅಂತ ಅಂದ್ಕೊಂಡಿದ್ದೆ. ಇನ್ನು ಇಬ್ಬರನ್ನು ನಾನೇ ಕೊಲ್ಲಬೇಕು. ಮಾರ್ಕೋನನ್ನು ನೋಡಿ ದ್ವೇಷದಿಂದ ನಗುತ್ತಲೇ ತನ್ನ ಸೊಂಟದಲ್ಲಿ ಇಟ್ಕೊಂಡಿದ್ದ ಗನ್ ತೆಗೆದು ಲೋಡ್ ಮಾಡಿದ ಸ್ಟೆಫಿನ್. ಸತ್ಯಗಳೆಲ್ಲ ತಿಳಿದ ಮೇಲೆ ನಿನಗೆ ಇನ್ನೂ ಹೆಚ್ಚು ಆಯಸ್ಸಿಲ್ಲ ಮಾರ್ಕೋ ಅಂತ ಹೇಳತ್ಲೇ ತನ್ನ ಕೈಯಲ್ಲಿದ್ದ ಗನ್ನನ್ನು ಮಾರ್ಕೋನ ಹಣೆಗಿಟ್ಟ. ತನ್ನ ಮುಚ್ಚಿ ಹೋಗ್ತಿದ್ದ ಕಣ್ಣುಗಳನ್ನ ಬಿಟ್ಟು ನೋಡಲು ಪ್ರಯತ್ನಿಸಿದ್ರು ಮಾರ್ಕೋನಿಗೆ ಮುಂದಿರೋ ದೃಶ್ಯಗಳು ಸ್ಪಷ್ಟವಾಗಿರಲಿಲ್ಲ. ಅತಿಯಾದ ಸುಸ್ತು ಮಾರ್ಕೋನನ್ನು ಆವರಿಸ್ತು. ಕಣ್ಣುಗಳು ಮುಚ್ತಿದ್ರು, ಶರೀರದ ಬಲ ಕುಂದುತ್ತಿದ್ರು. ತನ್ನ ಹಣೆಯ ಮುಂದೆ ಗನ್ ಹಿಡಿದು ನಿಂತಿರೋ ಸ್ಟೆಫಿನನ್ನು ಮಾರ್ಕೋ ಒಮ್ಮೆ ದಿಟ್ಟಿಸಿ ನೋಡ್ದ. ಒಂದು ಅಸಡ್ಡೆಯ ನಗುವಿನೊಂದಿಗೆ ಮಾರ್ಕೋನ ಹಣೆಗೆ ಸ್ಟೆಫಿನ್ ಗನ್ ಒತ್ತಿ ಹಿಡಿದಾಗ ಅನಿರೀಕ್ಷಿತವಾಗಿ ಸ್ಟೆಫಿನ್ನ ಕೈಯಿಂದ ಗನ್ ಹಾರಿ ಹೋಯಿತು. ನಡೆದದ್ದೇನು ಅಂತ ತಿಳಿಯಲು ಸ್ಟೆಫಿನ್ ಕೆಲವು ಸೆಕೆಂಡ್ಗಳೇ ಬೇಕಾಯಿತು. ತನ್ನ ಕೈಯಿಂದ ಹಾರಿ ಹೋಗಿ ಕೆಳಗೆ ಬಿದ್ದಿರೋ ಗನ್ನನ್ನು ಅವನು ಕೋಪದಿಂದ ನೋಡ್ದ. ಆಮೇಲೆ ತನ್ನ ಮುಂದೆ ನಡೆದು ಬರ್ತಾ ಇರೋ ವ್ಯಕ್ತಿ ಸ್ಟೆಫಿನ್ ಕಣ್ಣಿಗೆ ಬಿದ್ದ. ರುದ್ರನ ಮೇಲಿನ ದ್ವೇಷದಿಂದ ಹಲ್ಲು ಕಚ್ಚಿದ ಸ್ಟೆಫಿನ್ ಅಬ್ಬರಿಸ್ದ. ಆದರೆ ಅಷ್ಟರಲ್ಲೇ ರುದ್ರನ ಕಾಲು ಜೋರಾಗಿ ಸ್ಟೆಫಿನ್ನ ಎದೆ ಮೇಲೆ ಬಿತ್ತು. ಇದೆಲ್ಲವನ್ನು ಕಂಡು ಗಾಬರಿಯಾಗಿ ನಿಂತ ದೀಪು ತನ್ನ ಕೈಯಲ್ಲಿದ್ದ ಕತ್ತಿಯೊಂದಿಗೆ ರುದ್ರನ ಮೇಲೆ ಬಂದ. ಆದರೆ ತನ್ನ ಎಡಗೈ ಬಳಸಿ ದೀಪುನ ಬಲಗೈಯನ್ನು ರುದ್ರ ತಿರುಗಿಸ್ದ. ನಂತರ ದೀಪುನ ಕೈಯಿಂದ ಕತ್ತಿಯನ್ನು ಕಸಿದುಕೊಂಡು ಅವನ ಬಲಗಾಲಿನ ತೊಡೆಗೆ ಚುಚ್ಚಿದ. ತನ್ನ ಶರೀರದೊಳಗೆ ಕತ್ತಿ ಇಳಿಯುತ್ತಿದ್ದಂತೆ ತಡೆಯಲಾಗದ ನೋವಿನಿಂದ ಕಿರ್ಚ್ತಾ ಅವನು ನೆಲದ ಮೇಲೆ ಕೂತ.
ಅಷ್ಟರಲ್ಲೇ ಬಿದ್ದಿದ್ದ ಕಡೆಯಿಂದ ಎದ್ದು ಹಾರು ಹೋಗಿದ್ದ ಗನ್ನನ್ನು ಸ್ಟೆಫಿನ್ ತನ್ನ ವಶಕ್ಕೆ ಪಡೆದ. ರುದ್ರನ ಗಮನ ದೀಪುನ್ ಮೇಲಿದೆ ಅಂತ ತಿಳಿದ ಅದೇ ಕ್ಷಣದಲ್ಲಿ ಸ್ಟೆಫಿನ್ ಮಾರ್ಕೋನತ್ತ ಗನ್ ತೋರಿಸಿ ನಿಂತ. ಮಾರ್ಕೋನ ಹಣೆಗೆ ಆ ಗುಂಡು ತಗುಲೋ ಮೊದಲೇ ಅದನ್ನು ಕಂಡ ರುದ್ರ ಅವನ ಕೈ ಹಿಡಿದು ಎಳೆದ. ಅನಿರೀಕ್ಷಿತವಾಗಿ ರುದ್ರ ಎಳೆದಿದ್ದರಿಂದ ಸ್ಟೆಫಿನ್ ಹಿಂದೆ ಸರಿಬೇಕಾಯಿತು. ಆದರೆ ಸ್ಟೆಫಿನ್ ಕೈಲಿದ್ದ ಗನ್ನಿಂದ ಹೊರಬಂದ ಮೊದಲ ಗುಂಡು ಮಾರ್ಕೋನ ಬಲ ಭುಜಕ್ಕೆ ತಗಲ್ತು. ಅಲ್ಲಿವರೆಗೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಮಾರ್ಕೋ ಅದಾದ್ಮೇಲೆ ಪೂರ್ತಿಯಾಗಿ ಪ್ರಜ್ಞೆ ತಪ್ಪದ. ಮಾರ್ಕೋ! ಸ್ಟೆಫಿನನ್ನು ತಳ್ಳಿ ರುದ್ರ ಮಾರ್ಕೋನ ಹತ್ರ ಹೋದ. ಆದರೆ ಅಷ್ಟರಲ್ಲೇ ಪ್ರಜ್ಞೆ ತಪ್ಪಿ ಮಾರ್ಕೋ ಬಿದ್ದು ಹೋದ. ಕೋಪದಿಂದ ರುದ್ರ ಸ್ಟೆಫಿನನ್ನು ನೋಡಿದಾಗ ತನ್ನ ಕೈಯಲ್ಲಿದ್ದ ಗನ್ನನ್ನು ರುದ್ರನತ್ತ ಗುರಿ ಹಿಡಿದು ನಿಂತಿದ್ದ ಸ್ಟೆಫಿನ್, ನಿನ್ನ ಗೆಳೆಯ ಹೇಗೂ ಪರಲೋಕಕ್ಕೆ ಸೇರಿದ್ದಾನೆ, ನಿನಗವನು ಅತಿ ಹೆಚ್ಚು ಪ್ರಿಯನಲ್ವೇ, ಅವನನ್ನು ಒಬ್ಬನೇ ಬಿಡಬೇಡ, ಜೊತೆಯಲ್ಲಿ ಹೋಗು ಅಂಥೇಳಿ ಕ್ರೂರವಾಗಿ ನಕ್ಕಾಗ ರುದ್ರ ತನ್ನ ಸೊಂಟದಲ್ಲಿದ್ದ ಗನ್ ತೆಗೆದು ಸ್ಟೆಫಿನ್ನ ಮೊಣಕಾಲಿಗೆ ಶೂಟ್ ಮಾಡ್ದ. ನಿರೀಕ್ಷಿಸದಂತೆ ತನ್ನ ಮೊಣಕಾಲಿಗೆ ಗುಂಡು ಇಳಿದ ನೋವಿನಿಂದ ಸ್ಟೆಫಿನ್ ನೆಲಕ್ಕೆ ಬಿದ್ದ. ಅದರ ಜೊತೆಗೆ ಅವನ ಕೈಯಲ್ಲಿದ್ದ ಗನ್ ಕೂಡ ದೂರ ಹಾರು ಹೋಯಿತು. ರುದ್ರ ಅವನ ಬಲಗಾಲಕ್ಕೆ ಕೂಡ ಶೂಟ್ ಮಾಡ್ದ. ಸ್ಟೆಫಿನ್ ಕಿರ್ಚುತ್ತಾ ಅಲ್ಲೇ ಮಲಗ್ದ. ಅವನನ್ನು ಒಮ್ಮೆ ನೋಡಿ ಹಲ್ಲು ಕಚ್ಚಿದ ಮೇಲೆ ರುದ್ರ ಮಾರ್ಕೋನನ್ನು ತಟ್ಟಿ ಕರೆಯೋದಕ್ಕೆ ಶುರು ಮಾಡ್ದ. ಮಾರ್ಕೋ ಆದರೆ ಆಗಲೂ ಕಣ್ ತೆರೀಲಿಲ್ಲ. ರುದ್ರನ ಗಮನ ಮಾರ್ಕೋನ ಶರೀರದಿಂದ ಸರಿಯುತ್ತಿದ್ದಂಥ ರಕ್ತದ ಹನಿಗಳತ್ತ ಹೋಯಿತು. ಅದನ್ನು ಕಂಡಂತೆಲ್ಲ ಬಹಳ ನೋವು ಮತ್ತು ಇದಕ್ಕೆ ಕಾರಣವಾದ ಸ್ಟೆಫಿನ್ ಮೇಲೆ ವಿಪರೀತ ಅಸಹ್ಯ ಉಂಟಾಯಿತು ರುದ್ರನಿಗೆ. ಬೇಗನೆ ಮಾರ್ಕೋನನ್ನು ಎತ್ಕೊಂಡು ಆಸ್ಪತ್ರೆಗೆ ಓಡುವಾಗ ಆದಿತ್ಯನಿಗೆ ಕರೆ ಮಾಡಿ ಸ್ಟೆಫಿನ್ನ ವಿಷಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ತಿಳಿಸ್ತಾ ರುದ್ರ. ಮಾರ್ಕೋನನ್ನು ಆಸ್ಪತ್ರೆಗೆ ತಲುಪಿಸಿದ ಕೂಡಲೇ ಡಾಕ್ಟರ್ ಅವರನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ದರು. ಗಂಟೆಗಳ ಕಾಲ ಶ್ರಮಿಸಿ ಮಾರ್ಕೋನ ಬಲಭುಜಕ್ಕೆ ತಗಲಿದ ಗುಂಡನ್ನು ಹೊರತೆಗೆಯಲಾಯಿತು. ಆಗಲೂ ಬಹಳ ಆತಂಕದಿಂದ ರುದ್ರ ಹೊರಗಡೆ ಕೂತಿದ್ದ. ಇನ್ನು ಚಾರ್ಲಿ ಅವನ ಮನೆಯಲ್ಲಿ ಒಬ್ಬನೇ ಇರೋದರಿಂದ ಒಂದು ಆ್ಯಂಬುಲೆನ್ಸ್ ಕಳಿಸಿ ಚಾರ್ಲಿನ ರುದ್ರ ಅಲ್ಲಿಂದ ಬದಲಾಯಿಸಿದ. ಗಂಟೆಗಳ ನಂತರ ಡಾಕ್ಟರ್ ಆಪರೇಷನ್ ಥಿಯೇಟರ್ನಿಂದ ಹೊರಬಂದಾಗ ಆತಂಕದಿಂದ ನಿಂತಿದ್ದ ರುದ್ರ ಅವರ ಹತ್ರ ಹೋದ. ಡಾಕ್ಟರ್ ಮಾರ್ಕೋ ಹೇಗಿದ್ದಾನೆ ಅಂತ ಕೇಳುವಾಗ ಅವನ ಮನಸ್ಸಲ್ಲಿ ಮಾರ್ಕೋಗೆ ಏನೂ ಆಗಬಾರ್ದು ಎಂಬ ಪ್ರಾರ್ಥನೆ ಇತ್ತು. ಇವನಿಗೆ ಚೆನ್ನಾಗಿದ್ದಾನೆ, ನಾಳೆ ರೂಮಿಗೆ ಬದಲಾಯಿಸ್ತೀವಿ ಅಂತ ಡಾಕ್ಟರ್ ಹೇಳಿದ ಮೇಲೆಯೇ ರುದ್ರನಿಗೆ ಸಮಾಧಾನವಾದದ್ದು. ಡಾಕ್ಟರ್ ಅನುಮತಿಯೊಂದಿಗೆ ಮಾರ್ಕೋನನ್ನು ICUನಲ್ಲಿ ನೋಡಿ ನಂತರ ರುದ್ರ ಮನೆಗೆ ಹೋದ. ರಂಜಿನಿ ಎಲ್ಲವನ್ನ ಹೇಳಿ ಬಟ್ಟೆ ಬದಲಿಸಿ ರುದ್ರ ಮತ್ತೆ ಆಸ್ಪತ್ರೆಗೆ ಹೋದ. ಅಂದಿನ ದಿನ ಪೂರ್ತಿ ರುದ್ರನೇ ಮಾರ್ಕೋನಿಗೆ ಜೊತೆಯಾಗಿದ್ದ. ಅವನು ಕಣ್ ತೆಗೆಯೋವರೆಗೆ ಅವನನ್ನು ಆಸ್ಪತ್ರೆಯಲ್ಲಿ ಒಬ್ಬನೇ ಬಿಡೋದಕ್ಕೆ ರುದ್ರನಿಗೆ ಸಾಧ್ಯವಿರಲಿಲ್ಲ. ಮರುದಿನ ಮಾರ್ಕೋ ಕಣ್ ತೆರೆದಾಗ ಮೊದಲು ಅವನನ್ನು ನೋಡಲು ಹೋಗಿದ್ದೇ ರುದ್ರ. ಮಾರ್ಕೋನ್ ತಲೆ ಮತ್ತು ಭುಜಕ್ಕೆ ದೊಡ್ಡ ಕಟ್ಟುಗಳಿದ್ದವು. ತನ್ನ ಹತ್ರ ಯಾರೋ ಇದ್ದಾರೆ ಅಂತ ತಿಳಿದು ಮಾರ್ಕೋ ಕಣ್ತೆರೆದು ನೋಡ್ದ. ತನ್ನ ಹತ್ರ ಕೂತಿರುವಂತಹ ರುದ್ರನನ್ನು ಕಂಡಾಗ ಅವನ ತುಟಿಯಲ್ಲಿ ಒಂದು ಕಿರುನಗೆ ಮೂಡಿತು. ಆದರೆ ಕ್ಷಣಾರ್ಧದಲ್ಲಿ ಅದು ಮರೆಯಾಯಿತು. ಆದರೆ ಅದನ್ನು ಲೆಕ್ಕಿಸದೆ ರುದ್ರ ಅವನ ಹತ್ತಿರ ಹೋದ. ಮಾರ್ಕೋ, ಚಾರ್ಲಿ ಈಗ ಸುರಕ್ಷಿತವಾಗಿದ್ದಾನೆ, ಅವನನ್ನು ನಾನು ಅಲ್ಲಿಂದ ಬದಲಾಯಿಸಿದ್ದೀನಿ. ಇನ್ನು ಸ್ಟೆಫಿನ್, ಅವನನ್ನು ನಾನು ನಿನಗಾಗ್ಬಿಟ್ಟಿದ್ದೀನಿ ಅಂತ ರುದ್ರ ಸಮಾಧಾನದಿಂದಲೇ ಹೇಳಿದ್ರು. ಕೊನೆ ಮಾತುಗಳಲ್ಲಿ ವಿಪರೀತ ಕೋಪ ಇತ್ತು. ಮಾರ್ಕೋನ ಸ್ಥಿತಿಯೂ ಅದೇ ಆಗಿತ್ತು. ಚಾರ್ಲಿ ಸೇಫ್ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಅವನಿಗೆ ಸಮಾಧಾನವಾಯಿತು. ಆದರೆ ಸ್ಟೆಫಿನ್, ಅವನೇ ಎಲ್ಲದಕ್ಕೂ ಕಾರಣ. ಅವನ ಕೈಯಲ್ಲೊಂದು ಆಟದ ಬೊಂಬೆಯಂತೆ ತಾನು ಆಗಿದ್ನಲ್ಲ ಅಂತ ನೆನೆದು ಮಾರ್ಕೋ ಕೋಪದಿಂದ ನಡುಗ್ದ. ಒಂದು ಕುರ್ಚಿ ಎಳ್ಕೊಂಡು ರುದ್ರ ಮಾರ್ಕೋನ ಪಕ್ಕದಲ್ಲಿ ಕೂತ. ತನ್ನ ಪಕ್ಕದಲ್ಲಿ ಕೂತಿರೋ ರುದ್ರನ ನೋಡಿ ಮಾರ್ಕೋ ಮೆಲ್ಲನೆ ಹೇಳೋದಕ್ಕೆ ಪ್ರಯತ್ನಿಸ್ದ. ಆದರೆ ತಲೆ ಮತ್ತು ಭುಜದ ಮೇಲೆ ದೊಡ್ಡ ಬ್ಯಾಂಡೇಜ್ ಇರೋದ್ರಿಂದ ಅವನಿಗೆ ಎದ್ದು ಕೂತ್ಕೊಳ್ಳೋದಕ್ಕೆ ಬಹಳ ಕಷ್ಟವಾಯಿತು. ಮಾರ್ಕೋನ ಕಷ್ಟವನ್ನು ಅರಿತವನಂತೆ ಮುಂದೆ ಬಂದ ರುದ್ರ ಒಂದು ಕೈಯಿಂದ ಅವನನ್ನು ಹಿಡಿದು ನೇರವಾಗಿ ಕೂರಿಸ್ದ. ತನ್ನನ್ನು ಹಿಡಿದು ಸರಿಯಾಗಿ ಕೂರಿಸಿದ ರುದ್ರನ ಮೇಲೆ ಮಾರ್ಕೋಗೆ ವಿಪರೀತ ಪ್ರೀತಿ ಉಂಟಾಯಿತು. ಅದಕ್ಕಿಂತ ಹೆಚ್ಚಾಗಿ ಬಹಳ ಪಶ್ಚಾತ್ತಾಪವಾಯಿತು. ಸ್ಟೆಫಿನ್ನ ಚಿಂತೆಯಲ್ಲಿ ಸಿಲುಕಿ ಮಾರ್ಕೋ ರುದ್ರನನ್ನು ಬಹಳ ತಪ್ಪಾಗಿ ತಿಳ್ಕೊಂಡಿದ್ದ. ಅವನನ್ನು ಬಹಳ ನೋವು ಕೊಟ್ಟಿದ್ದ. ಅದನ್ನು ನೆನೆದಂತೆ ಅವನೊಳಗಿನ ಪಶ್ಚಾತ್ತಾಪದ ಆಳ ಹೆಚ್ಚಾಯಿತು. ತನ್ನನ್ನು ನೇರ ಕೂರಿಸಿದ ಮೇಲೆ ತಂದಿದ್ದ ದೂರ ಸರಿಯಲು ಪ್ರಯತ್ನಿಸಿದ ರುದ್ರನ ಕೈಯನ್ನು ಮಾರ್ಕೋ ಹಿಡಿದು ನಿಲ್ಲಿಸಿದ. ಸಾರಿ ರುದ್ರ ಅಂತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮಾರ್ಕೋ ಹೇಳುವಾಗ
ಅವನ ಕಣ್ಣುಗಳಲ್ಲಿ ಬಹಳ ನೋವು ಮತ್ತು ಪಶ್ಚಾತ್ತಾಪ ತುಂಬಿತ್ತು. ಒಂದು ಕ್ಷಣ ಮಾರ್ಕೋನ ಆ ಒಂದು ಮಾತು ತನ್ನ ಹೃದಯವನ್ನು ಕೊರೆಯುತ್ತಿರುವಂತೆ ರುದ್ರನಿಗನ್ನಿಸ್ತು. ತನಗತಿ ಪ್ರಿಯವಾದ ಸ್ನೇಹಿತ, ಇಂದಿನವರೆಗೆ ಅವನ ಸ್ಥಾನ ತುಂಬಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಆ ಸ್ಥಾನವನ್ನು ತಾನು ಯಾರಿಗೂ ಬಿಟ್ಟುಕೊಟ್ಟೂ ಇಲ್ಲ. ಅವನೇ ಈಗ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ತನ್ನ ಮುಂದೆ ಪಶ್ಚಾತ್ತಾಪದಿಂದ ನಿಂತು ಕ್ಷಮೆ ಕೇಳ್ತಿದ್ದಾನೆ. ಮಾರ್ಕೋನಿಗೆ ರುದ್ರ ಯಾವುದೇ ಉತ್ತರ ನೀಡಲಿಲ್ಲ. ಬದಲಾಗಿ ತುಂಬಿದ ಕಣ್ಣುಗಳಿಂದ ಅವನನ್ನು ಅಪ್ಪಿಕೊಂಡ. ಆಗಲೂ ರುದ್ರನ ಮನಸ್ಸಲ್ಲಿ ಒಂದು ತಂಪು ತುಂಬಿಕೊಂತು. ಅದು ಇಷ್ಟು ವರ್ಷಗಳ ನಂತರ ಮಾರ್ಕೋ ತನ್ನ ಹಳೆ ಹೆಸರಿನಿಂದ ಕರೆದ ಸಂತೋಷವಾಗಿತ್ತು. ಮಾರ್ಕೋನ ಹೊರತಾಗಿ ಬೇರೆ ಯಾರಿಗೂ ತನ್ನ ಕರೆಯೋ ಅಧಿಕಾರ ಕೊಟ್ಟಿರಲಿಲ್ಲ. ಸಂತೋಷದಿಂದ ಅಥವಾ ಬೇಸರದಿಂದ ರುದ್ರನ ಕಣ್ಣುಗಳು ತುಂಬಿ ಬಂದು ಅವನನ್ನು ಅಪ್ಪಿಕೊಂಡು ರುದ್ರ ಹೇಳ್ದ, ಸಾರಿ ಮಾರ್ಕೋ, ಅಂದು ನಿನ್ನ ಹುಡ್ಕೊಂಡು ಬರೋದಕ್ಕೆ ನಾನು ತಡ ಮಾಡಿದೆ. ಅದಕ್ಕಾಗಿ ನೀನು ಇಂದು ಒಬ್ಬಂಟಿಯಾದೆ, ಸಾರಿ ಅಂತ ಹೇಳುವಾಗ ಅವನೂ ಕೂಡ ಬಿಕ್ಕಿ ಅತ್ತ. ಇಬ್ಬರು ಹಾಗೆ ಸ್ವಲ್ಪ ಹೊತ್ತು ನಿಂತಿದ್ರು. ಆಮೇಲೆ ರುದ್ರ ಮಾರ್ಕೋನ ಆರೋಗ್ಯದ ಬಗ್ಗೆ ಯೋಚಿಸ್ದ. ಅವನನ್ನು ಸರಿಯಾಗಿ ಕೂರಿಸಿ ಇಬ್ಬರು ಬಹಳ ಹೊತ್ತು ಮಾತಾಡಿದ್ರು. ತಮ್ಮ ದ್ವೇಷ ಮತ್ತು ಪ್ರತೀಕಾರ ಎಲ್ಲವನ್ನ ಆ ಸ್ನೇಹದ ಮುಂದೆ ಮರೆತು ಹೋಗಿದ್ರು. ಬೆಳಿಗ್ಗೆ ಮಾರ್ಕೋನಿಗೆ ರುದ್ರ ಗಂಜಿ ನೀಡ್ದ. ಔಷಧಿ ಇರೋದರಿಂದ ಅವನಿಗೆ ಗಂಜಿ ಕೊಡಬೇಕಾಗಿತ್ತು. ನಂತರ ಮಾರ್ಕೋ ಆಸ್ಪತ್ರೆಯಲ್ಲಿದ್ದ 4 ದಿನಗಳು ರುದ್ರನೇ ಅವನ ಜೊತೆಗಿದ್ದ. ಮಾರ್ಕೋನ ಪ್ರತಿಯೊಂದು ಕೆಲಸವನ್ನು ಅವನೇ ಮಾಡಿಕೊಟ್ಟ. ಅದಕ್ಕೆ ಯಾರೂ ಅಡ್ಡಿಪಡಿಸಲಿಲ್ಲ. ಯಾಕಂದರೆ ಅವರಿಗೂ ರುದ್ರ ಮತ್ತು ಮಾರ್ಕೋನ ನಡುವಿನ ಆತ್ಮಬಂಧದ ಬಗ್ಗೆ ತಿಳಿದಿತ್ತು. ಮಾರ್ಕೋ ಮಧ್ಯೆ ಮಧ್ಯೆ ಚಾರ್ಲಿಗೆ ವಿಡಿಯೋ ಕಾಲ್ ಮಾಡ್ತಿದ್ದ. ಅವನು ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿದ್ದಾನೆ ಎಂಬ ನಂಬಿಕೆ ಮಾರ್ಕೋಗೆ ಇತ್ತು. ಯಾಕಂದರೆ ಅವನೀಗ ರುದ್ರನ ಸಂರಕ್ಷಣೆಯಲ್ಲಿದ್ದಾನಲ್ವೇ. ತಕ್ಷಣವೇ ಬಿಡುಗಡೆ ಬೇಕು ಅಂತ ಮಾರ್ಕೋ ಹಠ ಹಿಡಿದ್ರು. ಅದಕ್ಕೊಪ್ಪದ ರುದ್ರ ಅವನನ್ನು ಇನ್ನೊಂದು ವಾರ ಆಸ್ಪತ್ರೆಯಲ್ಲೇ ಉಳಿಸ್ಕೊಂಡ. ಮಧ್ಯೆ ರಂಜನಿಗೆ ಕರೆ ಮಾಡಿ ಮಾತಾಡ್ತಿದ್ದ. ರುದ್ರನ ಮನಸ್ಸಿನಲ್ಲಿ ಮಾರ್ಕೋನಿಗಿರುವ ಸ್ಥಾನ ರಂಜನಿಗೆ ತಿಳಿದಿದ್ದರಿಂದ ಅವಳಿಗೂ ಇದರಲ್ಲಿ ಸಂತೋಷ ಇತ್ತು. ಇಂದು ಮಾರ್ಕೋ ಆಸ್ಪತ್ರೆಯಿಂದ ಬಿಡುಗಡೆ ಆಗೋ ದಿನ. ಎಲ್ಲವನ್ನ ಪ್ಯಾಕ್ ಮಾಡಿ ಮನೆಗೆ ಹೋಗಲು ತಯಾರಾಗಿ ನಿಂತಿರುವಾಗ ಮಾರ್ಕೋನ ರೂಮಿನ ಬಾಗಿಲು ತೆರೆದು ಒಬ್ಬರು ಒಳಗಡೆ ಬಂದರು. ಬಾಗಿಲು ತೆರೆದ ಶಬ್ದ ಕೇಳಿ ತಿರುಗಿ ನೋಡಿದ ಮಾರ್ಕೋ ತನ್ನ ಮುಂದೆ ನಿಂತಿರೋ ವ್ಯಕ್ತಿಯನ್ನು ಕಂಡು ಒಂದು ಕ್ಷಣ ಗಾಬರಿಯಾದ. ಶಂಕರ್ ಗೌಡ್ರೆ, ನಾನು ಒಳಗೆ ಬರ್ಬೋದಾ? ಆ ಧ್ವನಿಯನ್ನು ಮಾರ್ಕೋನ ಚಿಂತೆಯತ್ತ ಎಚ್ಚರಿಸಿತು. ಬನ್ನಿ ಅಂತ ಹೇಳುವಾಗ ಮಾರ್ಕೋನ ಒಳಗಿರುವ ಭಾವನೆ ಏನು ಅಥವಾ ಅವನ ಮುಖದ ಭಾವ ಏನು ಅಂತ ಯಾರಿಗೂ ತಿಳಿಯೋದಕ್ಕೆ ಸಾಧ್ಯ ಇರಲಿಲ್ಲ. ಶಂಕರ್ ಗೌಡ್ರು ಮಾರ್ಕೋನ ಹತ್ತಿರ ಬಂದು ಅವನ ಮಲಗೋ ಬೆಡ್ ಪಕ್ಕದ ಕುರ್ಚಿಯಲ್ಲಿ ಕೂತರು. ತಲೆಗೆ ಕಟ್ಟಿರೋ ದೊಡ್ಡ ಗಾಯದ ಪಟ್ಟಿ ಮತ್ತು ಬಲಭುಜಕ್ಕೆ ಹಾಕಿರೋ ಬ್ಯಾಂಡೇಜನ್ನು ಅವರು ನೋಡಿದ್ರು. ಮೆಲ್ಲನೆ ಆ ಕೈಗಳು ಮಾರ್ಕೋನ ಎಡಗೈಯನ್ನು ಹಿಡಿದುಕೊಂಡವು. ಗಾಬರಿಯಿಂದ ಮಾರ್ಕೋ ತಲೆ ಎತ್ತಿ ನೋಡ್ದ. ಕಂಡದ್ದು ತುಂಬಿದ ಕಣ್ಣುಗಳಿಂದ ಅದನ್ನು ನೋಡ್ತಾ ಇರೋ ಶಂಕರ್ ಗೌಡ್ರನ್ನು. ಯಾಕೋ ಆ ನೋಟ ಅವನಲ್ಲೂ ಒಂದು ನೋವುಂಟು ಮಾಡಿತು. ನನ್ನ ಆತುರದ ನಿರ್ಧಾರವೇ ನಿನ್ನ ಅನಾಥನನ್ನಾಗಿ ಮಾಡಿತು. ನಿನ್ನಪ್ಪ ಮತ್ತು ಅಮ್ಮನನ್ನು ನೀನು ಕಳಕೊಳ್ಳುವಂತೆ ಮಾಡಿತು. ತಿಳಿದೋ ತಿಳಿಯದೆಯೋ ನಿನಗೆ ಮತ್ತು ನಿನ್ನ ತಮ್ಮನಿಗೆ ಒಂದು ಕುಟುಂಬ ಇಲ್ಲದಂತೆ ಮಾಡಲು ನಾನು ಕಾರಣವಾದೆ. ಮಾರ್ಕೋನನ್ನು ಒಮ್ಮೆ ನೋಡಿ ಮತ್ತೆ ಅವರು ತಗ್ಸಿ ಹೇಳಿದ್ರು, ನನ್ನ ಈ 85 ವರ್ಷದ ವಯಸ್ಸಿನ ಮಧ್ಯೆ ಯಾರಲ್ಲೂ ನಾನು ಕ್ಷಮೆ ಕೇಳಿಲ್ಲ. ಅಂಥ ಪರಿಸ್ಥಿತಿ ನನಗಿದುವರೆಗೂ ಬಂದಿರಲಿಲ್ಲ. ಆದರೆ ನನ್ನ ಜೀವನದಲ್ಲಿ ಮೊದಲ ಬಾರಿ ನಿನ್ನಲ್ಲಿ ನಾನು ಕ್ಷಮೆ ಕೇಳ್ತಿದ್ದೀನಿ, ಮಾಡಿ ಹೋದ ಎಲ್ಲ ತಪ್ಪುಗಳಿಗಾಗಿ ಅಂತ ಹೇಳ್ತಿದ್ದಂತೆ ಶಂಕರ್ ಗೌಡ್ರ ಕಣ್ಣಿಂದ ಒಂದು ಹನಿ ನೀರು ಮಾರ್ಕೋನ ಎಡಗೈ ಮೇಲೆ ಬಿತ್ತು. ಅಷ್ಟರಲ್ಲಿ ಅದು ಸುಡುತ್ತಿರುವಂತೆ ಮಾರ್ಕನಿಗನ್ನಿಸ್ತು. ಒಂದು ರೀತಿಯ ನಡುಕದೊಂದಿಗೆ ಆ ಕೈಯನ್ನು ಎಳೆದುಕೊಳ್ಳುವಾಗ ಅವರ ಮುಖ ನೋಡಲಾಗದಷ್ಟು ಅವನು ಬದುರುಗುಡ್ತಿದ್ದ. ಮನಸ್ಸಿಗೆ ಬಹಳ ಭಾರ ಅನ್ನಿಸ್ತು. ಸ್ವಲ್ಪ ಹೊತ್ತು ಏನೂ ಮಾತಾಡದೆ ನಿಂತ ನಂತರ ಅವರನ್ನು ನೋಡ್ತಾ ಒಂದು ಕಿರುನಗೆಯೊಂದಿಗೆ ಮಾರ್ಕೋ ಮಾತನಾಡೋದಕ್ಕೆ ಶುರು ಮಾಡ್ದ. ನಿನ್ನೆವರೆಗೂ ನನ್ನ ಜೀವನದಲ್ಲಿ ದ್ವೇಷ ಮತ್ತು ಪ್ರತೀಕಾರಕ್ಕೆ ಮಾತ್ರ ಸ್ಥಾನ ಇತ್ತು. ನಮ್ಮ ಈ ವಿಚಾರಧಾರೆ ಕಾರಣದಿಂದಲೇ ನನಗೆ ಸಿಕ್ಕ ಅತ್ಯಂತ ಮೌಲ್ಯಯುತವಾದ ಸ್ನೇಹವನ್ನು ನಾನು ಉದ್ದೇಶಪೂರ್ವಕವಾಗಿ ಕಳ್ಕೊಂಡೆ. ಇನ್ನು ಆ ದ್ವೇಷ ಮತ್ತು ಪ್ರತೀಕಾರವನ್ನು ಹೊತ್ಕೊಂಡು ಆ ಸ್ನೇಹವನ್ನು ಕಳ್ಕೊಳ್ಳೋದಕ್ಕೆ ನಾನು ಬಯಸೋದಿಲ್ಲ. ಈಗ ನನಗೆ ಯಾರ ಮೇಲೂ ದ್ವೇಷ ಅಥವಾ ಕೋಪ ಏನೂ ಇಲ್ಲ. 20 ವರ್ಷಗಳ ಹಿಂದೆ ಆ ಹಳೆಯ ಮಾರ್ಕೋ ನಾನೀಗ. ನನ್ನ ರುದ್ರನ ಹಳೆಯ ಗೆಳೆಯ ಮಾರ್ಕೋ. ಈಗ ಅವನ ಅಜ್ಜ ನನಗೂ ಅಜ್ಜಾನೆ. ಅದಕ್ಕೆ ಈ ಕ್ಷಮೆ ಕೇಳೋ ಅಗತ್ಯ ಈಗಿಲ್ಲ. ಒಂದು ಕಿರುನಗೆಯಿಂದ ಮಾರ್ಕೋ ಅದನ್ನು ಹೇಳಿದಾಗ ತನ್ನ ಸುಡ್ತಿರೋ ಮನಸ್ಸಿಗೆ
ಹಿಮದ ಮಳೆ ಸುರಿದಂತೆ ಅನ್ನಿಸ್ತು ಶಂಕರ್ ಗೌಡ್ರಿಗೆ. 2 ಕೈಗಳಿಂದ ಮಾರ್ಕೋನನ್ನು ಅಪ್ಪಿಕೊಂಡು ಅವನ ಹಣೆ ಮೇಲೆ ಒಂದು ಮುತ್ತು ನೀಡಿದಾಗ ಅವ್ರನ್ನ ಕೂಡ ತನ್ನ ಮೊಮ್ಮಗನಾಗಿ ಅವರು ಸ್ವೀಕರಿಸಿದ್ರು. ಫೋನ್ ಕಟ್ ಮಾಡಿ ಮಾರ್ಕೋನ್ ರೂಮಿನ ಒಳಗೆ ಬಂದ ರುದ್ರ ಮುಂದೆ ಕಂಡ ದೃಶ್ಯ ಕಂಡು ಅಚ್ಚರಿಯಿಂದ ನಿಂತ. ಮಾರ್ಕೋನನ್ನು ತನ್ನ ಎದೆಗೆ ಅಪ್ಕೊಂಡಿರೋ ಅಜ್ಜ ಮಾರ್ಕೋ ಕೂಡ ಅವರನ್ನೇ ಅಪ್ಕೊಂಡಿದ್ದಾನೆ. ಅದರ ಜೊತೆ ಅವನ ಮನಸ್ಸು ಕೂಡ ತುಂಬಿ ಬಂತು. ಸ್ವಲ್ಪ ಹೊತ್ತು ಶಂಕರ್ ಗೌಡ್ರು ರುದ್ರ ಮತ್ತು ಮಾರ್ಕೋ ಮಾತಾಡಿದ ನಂತರ ಆಸ್ಪತ್ರೆಯನ್ನು ಬಿಟ್ಟು ಹೊರಗೆ ಬಂದರು. ರುದ್ರ ಡ್ರೈವ್ ಮಾಡ್ತಿದ್ರೆ ಮಾರ್ಕೋ ಪಕ್ಕದ ಸೀಟ್ನಲ್ಲಿ ಕೂತ. ಶಂಕರ್ ಗೌಡ್ರು ಹಿಂದಿನ ಸೀಟ್ನಲ್ಲಿದ್ದಾರೆ. ಔಷಧಿ ಅಮಲ್ನಲ್ಲಿ ಮಾರ್ಕೋ ಮೆಲ್ಲಗೆ ನಿದ್ದೆಗೆ ಜಾರ್ದ. ಕಣ್ಣು ತೆರೆದ ಕಂಡದ್ದು ಗುತ್ತೇದಾರ್ ಮನೆ ಮುಂದೆ ನಿಲ್ಲಿಸಿರೋ ರುದ್ರನ್ ಕಾರು. ಒಂದು ಕ್ಷಣ ಮಾರ್ಕೋ ಸಂಶಯದಿಂದ ರುದ್ರನ್ ಮುಖ ನೋಡ್ದ. ಇಳಿ ಮಾರ್ಕೋ, ನಿನಗೆ ಚಾರ್ಲಿನ ನೋಡಬೇಕಲ್ವೇ? ಅವನು ಇಲ್ಲೇ ಇದ್ದಾನೆ. ಇಳಿಯಲು ಸ್ವಲ್ಪ ಮುಜುಗರ ಆದರೂ ಅಜ್ಜ ಕೂಡ ಒತ್ತಾಯಿಸಿದ್ರಿಂದ ಮಾರ್ಕೋ ಇಳಿದ. ಆದರೂ ಅವನಿಗೇನೋ ಒಂದು ರೀತಿ ಸಂಕೋಚ ಕಾಡ್ತಿತ್ತು. 20 ವರ್ಷಗಳ ಹಿಂದೆ ಈ ಮನೆಯ ಮೆಟ್ಟಿಲಿಳಿದು ಹೋಗುವಾಗ ಮನಸ್ಫೂರ್ತಿ ಎಲ್ಲರ ಮೇಲೆ ದ್ವೇಷ ಮತ್ತು ಅಸಹ್ಯ ಮಾತ್ರ ಇತ್ತು. ಆದರೆ ಇಂದು ಅದೆಲ್ಲವೂ ಅವನ ಮನಸ್ಸಿನಲ್ಲಿಲ್ಲ. ಆದರೂ ಏನೋ ಒಂದು ಅವನನ್ನು ತಡೀತಿದೆ. ಆದರೂ ತನ್ನ ಆ ಅನಿಷ್ಟವನ್ನು ಮುಖದಲ್ಲಿ ತೋರಿಸದೆ ಮಾರ್ಕೋ ಹೊರಗೆ ಬಂದ. ಗುತ್ತೇದಾರ್ ಮನೆಯ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ತಿ ಮಾರ್ಕೋ ಹಾಲ್ಗೆ ಬಂದ. ಮನೆಗೆ ಬರ್ತಿರುವಂತಹ ಮಾರ್ಕೋನನ್ನು ಕಂಡ ತಕ್ಷಣ ಪಾರ್ವತಮ್ಮ ಅವನ ಹತ್ರ ಬಂದರು. ಮಗನೇ, ಹೇಗಿದೆ? ಗಾಯ ಎಲ್ಲ ಗುಣ ಆಯ್ತಾ? ಮಾರ್ಕೋನ ತಲೆ ಮೇಲಿನ ಗಾಯವನ್ನು ಸವರ್ತಾ ವಾತ್ಸಲ್ಯದಿಂದ ಪಾರ್ವತಮ್ಮನವರು ಕೇಳಿದಾಗ ಅವನ ಕಣ್ಣುಗಳು ತುಂಬಿ ಬಂದವು. ಯಾವಾಗಲೂ ಕಳೆದು ಹೋದ ತನ್ನ ಅಮ್ಮನ ಮುಖ ಅವನ ಮನಸ್ಸಿಗೆ ಬಂತು. ಅಯ್ಯೋ, ಏನಾಯ್ತು ಮಗನೇ? ಕಣ್ಣು ತುಂಬಿದೆ, ನೋವಾಗ್ತಿದ್ಯಾ? ಅವ್ರನ್ನ ನೋಡಿ ಇಲ್ಲ ಅಂತ ತಲೆ ಅಲ್ಲಾಡಿಸಿದಾಗ ಅವನ ಮನಸ್ಸು ಪೂರ್ತಿ ತನ್ನ ಅಮ್ಮನ ಚಿತ್ರದಿಂದ ತುಂಬಿತ್ತು. ನಾನು ಕುಡಿಯಲು ಏನಾದರೂ ತರ್ತೀನಿ, ಚಾರ್ಲಿಗೆ ಗಂಜಿ ಕೊಡಬೇಕು, ಔಷಧಿ ಇದೆಯಲ್ವೇ ಅಂತ ಅವನನ್ನು ನೋಡಿ ನಗ್ದ ಪಾರ್ವತಮ್ಮ ಅಡುಗೆ ಮನೆಗೆ ಹೋದರು. ಮಾರ್ಕೋ, ಚಾರ್ಲಿ ಆ ರೂಮ್ನಲ್ಲಿದ್ದಾನೆ, ನಾವು ಅತ್ತ ಹೋಗೋಣ. ಹಾಲಿನ ಬಲಭಾಗದ ದೊಡ್ಡ ಕೋಣೆಯಲ್ಲಿ ಚಾರ್ಲಿ ಇದ್ದ. ಅಲ್ಲೇ ಅವನನ್ನು ನೋಡಿಕೊಳ್ಳಲು ನೇಮಿಸಿದ ವ್ಯಕ್ತಿಯೂ ಇದ್ದ. ರೂಮಿನ ಬಾಗಿಲು ತೆರೆದಾಗ ದೊಡ್ಡ ಶಬ್ದ ಕೇಳಿಸ್ತಿತ್ತು. ಮಾರ್ಕೋ ಬಾಗಿಲು ತೆರೆದು ಒಳಗೆ ಬಂದಾಗ ಒಳಗಿನ ದೃಶ್ಯ ಕಂಡು ಅಚ್ಚರಿಯಿಂದ ನೋಡುತ್ತಾ ನಿಂತ. ಚಾರ್ಲಿ ಮತ್ತು ಲಿಖಿತಾ ಜೊತೆಯಾಗಿ ವಿಡಿಯೋ ಗೇಮ್ ಆಡ್ತಿದ್ದಾರೆ. ಚಾರ್ಲಿ 2 ಕಾಲುಗಳಿಗೆ ದೊಡ್ಡ ಬ್ಯಾಂಡೇಜ್ ಇದೆ. ಅವನ ಕಾಲಿನ ಹತ್ರ ಕೂತು ಪುಟ್ಟ ಖುಷಿ ಆ ಬ್ಯಾಂಡೇಜ್ ಮೇಲೆ ಚಿತ್ರ ಬಿಡಿಸ್ತಿದ್ದಾಳೆ. ಲಿಖಿತಾ ಮತ್ತು ಚಾರ್ಲಿ ಈ ಪ್ರಪಂಚವನ್ನೇ ಮರೆತಿದ್ದಾರೆ. ಅಷ್ಟರ ಮಟ್ಟಿಗೆ ಆವೇಶದಲ್ಲಿದ್ದಾರೆ. ಮಧ್ಯೆ ಮಧ್ಯೆ ಕೂಗೋದು, ಚೀರೋದು ಎಲ್ಲವೂ ನಡೀತಿದೆ. ಆಹಾ, ನೀವಿಲ್ಲೇ ನಿಂತಿದ್ದೀರಾ? ಪಾರ್ವತಮ್ಮನ ಧ್ವನಿ ಕೇಳಿದಾಗ ಎಲ್ಲರೂ ತಿರುಗಿ ನೋಡಿದ್ರು. ತನ್ನ ಮುಂದೆ ನಿಂತಿರುವ ಮಾರ್ಕೋನನ್ನು ಕಂಡ ತಕ್ಷಣ ಚಾರ್ಲಿ ಕಣ್ಣುಗಳು ಅರಳಿದ್ವು. ಅಣ್ಣ! ಮಾರ್ಕೋನ ತಲೆ ಮೇಲಿನ ಪಟ್ಟಿಯನ್ನು ಕಂಡು ಚಾರ್ಲಿ ಬಿಕ್ಕಳಿಸುತ್ತಾ ಕರೆದ. ಅವನನ್ನು ಕಂಡ ತಕ್ಷಣ ಮಾರ್ಕೋ ಅವನ ಹತ್ರ ಹೋದ. ನನಗೇನಾಗಿಲ್ಲ ಚಾರ್ಲಿ, ಎಂದಿನಂತೆ ಗಂಭೀರವಾಗಿ ಮಾರ್ಕೋ ಹೇಳಿದ್ರು. ಚಾರ್ಲಿ ಅವನನ್ನು ಅಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡ್ದ. ಪ್ರೀತಿಯಿಂದ ಮಾರ್ಕೋ ಚಾರ್ಲಿ ತಲೆ ಮೇಲೆ ಕೈ ಆಡಿಸ್ತಿದ್ದ. ಆ ದೃಶ್ಯ ಕಂಡು ಎಲ್ಲರೊಳಗೆ ಒಂದು ನೋವು ಉಂಟಾಯಿತು. ಹೀಗೆ ಅಪ್ಕೊಂಡು ನಿಂತರೆ ಸಾಕಾ? ಗಂಜಿ ಕುಡಿಬೇಕಲ್ವೇ? ಆಮೇಲೆ ಔಷಧಿ ತಗೋಬೇಕು ಅಂತ ಹೇಳ್ತಾ ಪಾರ್ವತಮ್ಮ ಚಾರ್ಲಿಯ ಹತ್ರಕ್ಕೆ ಹೋದರು. ಅಷ್ಟರಲ್ಲಿ ಸರಸ್ವತಿ ಅವರಿಗಾಗಿ ಜ್ಯೂಸ್ ತಂದಿದ್ರು. ಮಾರ್ಕೋಗೆ ಜ್ಯೂಸ್ ನೀಡಿ ಪಾರ್ವತಮ್ಮ ಚಾರ್ಲಿಗೆ ಗಂಜಿ ಕುಡಿಸ್ತಿದ್ದಾರೆ. ಅವರು ಚಾರ್ಲಿ ಜೊತೆ ಬೆರೆತಿರೋದನ್ನು ಕಂಡಾಗಲೇ ಅವರು ಎಷ್ಟು ಹತ್ತಿರವಾಗಿದ್ದಾರೆ ಎಂಬುದು ಮಾರ್ಕೋಗೆ ಅರ್ಥವಾಯಿತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ.